ಸಾರಿಗೆ ಮುಷ್ಕರಕ್ಕೆ ಬ್ರೇಕ್ ಹಾಕಿದೆ ಹೈಕೋರ್ಟ್. ನಾಳೆ ಸಾರಿಗೆ ನೌಕರರು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸರ್ಕಾರದ ಮೇಲೆ ಒತ್ತಡವನ್ನ ಏರೋದಕ್ಕೆ ಪ್ರತಿಭಟನೆಗೆ ಮುಂದಾಗಿತ್ತು. ಆದ್ರೆ ಈಗ ಆ ಬೇಡಿಕೆಗಳನ್ನ ಈಡೇರಿಸುವಂತೆ ಕೋರಿ ಕರೆಯಲಾಗಿದ್ದ ಪ್ರತಿಭಟನೆ ಮುಷ್ಕರವನ್ನ ಹಿಂದಕ್ಕೆ ಪಡೆದಿದ್ದಾರೆ. ಯಾಕೆಂದ್ರೆ ಅದಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಇದಕ್ಕೆ ಸಂಬಂಧಪಟ್ಟಂತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ನಿಮ್ಮ ಮುಂದೆ. ನಾಳಿನ ಸಾರಿಗೆ ಮುಷ್ಕರಕ್ಕೆ ಬ್ರೇಕ್ ಹಾಕಿದೆ ಹೈಕೋರ್ಟ್. ಸಾರಿಗೆ ನೌಕರರು ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಮುಷ್ಕರಕ್ಕೆ ಮುಂದಾಗಿದ್ರು. ಎಸ್ಮಾ ಜಾರಿ ಮಾಡಿದ್ರು ಕೂಡ ಲೆಕ್ಕಿಸದೆ ನಮ್ಮ ಬೇಡಿಕೆಗಳು ಈಡೇರಲೇಬೇಕು ಅಂತ ಸರ್ಕಾರದ ಮೇಲೆ ಒತ್ತಡವನ್ನ ಏರಲು ಮುಷ್ಕರಕ್ಕೆ ಮುಂದಾಗಿದೆ. ಆದ್ರೆ ಈಗ ಸದ್ಯ ನಾಳೆ ಒಂದು ದಿನದ ಮಟ್ಟಿಗೆ ಆ ಮುಷ್ಕರವನ್ನ ಮುಂದೂಡಲಾಗಿದೆ. ಅದಕ್ಕೆ ಹೈಕೋರ್ಟ್ ಕೂಡ ಸೂಚನೆಯನ್ನು ಕೊಟ್ಟಿದೆ. ಹೈಕೋರ್ಟ್ ಆದೇಶದ ಕಾರಣ ಸಾರಿಗೆ ನೌಕರರು ತಮ್ಮ ಹೋರಾಟವನ್ನ, ತಮ್ಮ ಒಂದು ಮುಷ್ಕರವನ್ನ ಸದ್ಯ ನಾಳೆ ಒಂದು ದಿನದ ಮಟ್ಟಿಗೆ ಕೈ ಬಿಟ್ಟಿದ್ದಾರೆ. ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಸಾರಿಗೆ ಮುಷ್ಕರ ಅಂತ ಹೇಳಿ ಘೋಷಿಸಿದ್ರು. ಯಾವುದೇ ನೌಕರರು ನಾಳೆ ಬಸ್ ಸಾರಿಗೆ ಬಂದ್ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಡಿ ಅಂತೇಳಿ ಹೈಕೋರ್ಟ್ ಸೂಚನೆಯನ್ನ ನೀಡಿದ್ರೂ ಕೂಡ ಬಟ್ ಇಲ್ಲಿ ನಾಳೆ ಬೆಳಗ್ಗೆ 6 ಗಂಟೆಯಿಂದ ಸಾರಿಗೆ ಮುಷ್ಕರವನ್ನ ನಾವು ನಡೆಸ್ತೀವಿ ಅಂತೇಳಿ ನೌಕರರು ಇತ್ತ ಪಟ್ಟಿಡ್ತಿದ್ದಾರೆ. ನಾವೆಲ್ಲರೂ ಡ್ಯೂಟಿಗೆ ಬರ್ತೀವಿ, ನಾವು ಡ್ಯೂಟಿಯಿಂದ ಹಿಂದೆ ಉಳಿಯೋದಿಲ್ಲ. ನಾಳೆ ಪ್ರೆಸೆಂಟ್ ಇರ್ತೀವಿ ಡ್ಯೂಟಿಯಲ್ಲಿ, ಆದ್ರೆ ಕೆಲಸ ಮಾಡೋದಿಲ್ಲ. ಬಸ್ಗಳು ಡಿಪೋದಲ್ಲೇ ಇರ್ತವೆ, ನಾವು ಡಿಪೋದಲ್ಲೇ ಇರ್ತೀವಿ. ನಾಳೆ ಯಾವುದೇ ಬಸ್ ಅನ್ನ ನಾವು ಓಡಿಸೋದಿಲ್ಲ ಅಂತೇಳಿ ಸಾರಿಗೆ ನೌಕರರು ಪಟ್ಟಿಡ್ದಿದ್ದಾರೆ. ಸರ್ಕಾರದ ಬೆದರಿಕೆ ಹೆದರಿಕೆಗೆ ನಾವು ಬಗ್ಗೋದಿಲ್ಲ. ಶಾಂತಿಯುತವಾಗಿ ನಮ್ಮ ಪ್ರತಿಭಟನೆಯನ್ನು ನಾವು ಮಾಡ್ತೀವಿ ಅಂತ ಹೇಳಿ ಸಾರಿಗೆ ಒಕ್ಕೂಟದ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ಸುಬ್ಬಾರಾವ್ ಹೇಳಿದ್ದಾರೆ. ಇತ್ತ ಸಾರಿಗೆ ಜಂಟಿ ಒಕ್ಕೂಟದ ಸಮಿತಿ ಹೋರಾಟ ಇದೆ ಅಂತ ಹೇಳ್ತಾ ಇದೆ. ಅತ್ತ ಹೈಕೋರ್ಟ್ ಮಾತ್ರ ಸಾರಿಗೆ ನೌಕರರಿಗೆ ಎಚ್ಚರಿಕೆ ಕೊಟ್ಟಿದೆ. ಯಾವುದೇ ಸಾರ್ವಜನಿಕರಿಗೆ ಅಡಚಣೆ ಆಗಬಾರದು, ಪ್ರತಿಭಟನೆಯನ್ನ ಕೈಬಿಡಿ ಅಂತ. ಯಾವಾಗ ಕೋರ್ಟ್ ಹಂಗೆ ಹೇಳ್ತೋ ಆಗ ಒಂದು ದಿನದ ಮಟ್ಟಿಗೆ ಕೈ ಬಿಡ್ತೀವಿ ಅಂತ ಈಗ ತಾನೇ ಸುದ್ದಿ ಬಂತು. ಆದ್ರೆ ಫಾರ್ ದ ನೆಕ್ಸ್ಟ್ ಸೆಕೆಂಡ್ ಪ್ರತಿಭಟನೆ ಇಲ್ಲ ಅಂತ ಹೇಳ್ತಿದ್ದಾರೆ ಸಾರಿಗೆ ಒಕ್ಕೂಟದ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ಸುಬ್ಬಾರಾವ್. ಆದ್ಮೇಲೆ ಮತ್ತೆ ಅಲ್ಲಿ ಕೋರ್ಟ್ ಹಿಯರ್ ಮಾಡ್ತಾರೆ. ಅಲ್ಲ ಎಸ್ಮಾ ಇಲ್ಲಿ ಒಂದ್ ನಿಮಿಷ ಇರಿ. ಎಸ್ಮಾ ತಂದಿತ್ತು ಅಬ್ಜೆಕ್ಷನ್ ಆಗಿದೆ. ನೀವು ಎಸ್ಮಾ ಜಾರಿ ಮಾಡಿ ನಾಳೆ ಹೋರಾಟ ಮಾಡಿದ್ರೆ ನೀವು ಸಾರಿಗೆ ಬಸ್ಗಳನ್ನು ಎಸ್ಮಾ ಇದು ಹಿಂದೆ ನಾನ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ನಲ್ಲ, ಆವಾಗ್ಲಿಂದನೂ ಇದೆ, ಇದೇನು ಹೊಸದೇನಲ್ಲ. ಎಸ್ಮಾ ಕಾನೂನು ಹಿಂದೆ 2015ರಲ್ಲಿ ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ನಲ್ಲ, ಆಗ್ಲೇನೆ ಜಾರಿಗೆ ಬಂತು. ಆಗ್ಲಿಂದ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಮೇಲೆ ಅವರು ಸ್ಟ್ರೈಕ್ ಮಾಡಕ್ ಆಗಲ್ಲ, ಅವರು ಮುಂದಕ್ಕೆ ಹಾಕಿ ಅಂತ ಹೇಳಿದ್ದಾರೆ. ಆಮೇಲೆ ಇದು ಸೌಹಾರ್ದಯುತವಾಗಿ ನಾವು ಅವರು ಕೂತ್ಕೊಂಡು ಮಾತಾಡಿ ಸೆಟಲ್ಮೆಂಟ್ ಮಾಡ್ಕೋಬೇಕು. ಮುಖ್ಯಮಂತ್ರಿಗಳು ಅದನ್ನೇ ಅವರೆಲ್ಲ ಹೇಳಿದ್ದಾರೆ. ಸೆಷನ್ ಆದ್ಮೇಲೆ ಇನ್ನೊಂದ್ಸಲಿ ಕೂತ್ ಮಾತಾಡೋಣ ಅಂತ ಹೇಳಿದ್ದಾರೆ. ಈಗ ಮುಖ್ಯಮಂತ್ರಿಗಳ ಗಮನಕ್ಕೆ ನನ್ನ ಗಮನಕ್ಕೆ ತಂದರು. ಈ ಥರ PL ಹಾಕಿದ್ರು. 2 ದಿನ ಆದಮೇಲೆ ಮತ್ತೆ ಅಲ್ಲಿ ಕೋರ್ಟ್ ಹಿಯರ್ ಮಾಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸಹೋದ್ಯೋಗಿ ಬಸವರಾಜ್ ಹೂಗಾರ್ ನನ್ನ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಹೂಗಾರ್, ಈಗ ತಾನೇ ಕೋರ್ಟ್ ಆದೇಶ ಬಂದಿದೆ, ನಾಳೆ ಒಂದು ದಿನದ ಮಟ್ಟಿಗೆ ಮುಷ್ಕರವನ್ನ ಮುಂದೂಡಲಾಗುತ್ತೆ ಅಂತ ಸುದ್ದಿ ಬಂತು. ಆದರೆ ಫಾರ್ ದ ನೆಕ್ಸ್ಟ್ ಸೆಕೆಂಡ್ ಮುಷ್ಕರವನ್ನ ನಡೆಸ್ತೀವಿ ಅಂತ ಈಗ ಸಾರಿಗೆ ನೌಕರರ ಸಂಘ ಹೇಳ್ತಾ ಇದೆ. ಒಟ್ನಲ್ಲಿ ನಾಳೆ ಜನರಿಗೆ ಬಸ್ ಇರುತ್ತಾ ಇಲ್ಲ, ಈ ಕ್ಲಾರಿಟಿ ಬೇಕು ಬಸವರಾಜ್ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್ ವಿಜಯ್. ಈಗ ಕೆಲವೇ ಕ್ಷಣಗಳ ಹಿಂದೆ
ಒಂದು ಕಡೆ ಆ ಹೈಕೋರ್ಟ್ ಆದೇಶ ಇದೆ, ಸಾರಿಗೆ ನೌಕರರ ಮುಷ್ಕರವನ್ನ ಒಂದು ದಿನ ಮುಂದೂಡಲಾಗಿದೆ ಅಂತ ಸುದ್ದಿ ಬಂತು. ಫಾರ್ ದ ನೆಕ್ಸ್ಟ್ ಸೆಕೆಂಡ್ ಮತ್ತೆ ಸಾರಿಗೆ ನೌಕರರು ಪ್ರತಿಭಟನೆಯನ್ನ ನಡೆಸ್ತಾರೆ, ಸಾರಿಗೆ ನೌಕರರ ಸಂಘ ಆ ನಿರ್ಧಾರ ಮಾಡಿದೆ ಅನ್ನುವಂತ ಮಾಹಿತಿ ಇದೆ. ಬಟ್ ನಾಳೆ ಬಸ್ ಇರುತ್ತಾ ಇಲ್ಲ ಅನ್ನುವಂತ ಕನ್ಫ್ಯೂಷನ್ ಜನರಿಗಿದೆ. ಇದಕ್ಕೊಂದು ಕ್ಲಾರಿಟಿ ಬೇಕು ಬಸವರಾಜ್. ವಿಜಯಭಾಸ್ಕರ್, ಈಗಾಗಲೇ ಸಾರಿಗೆ ನೌಕರರು ಪ್ರತಿಭಟನೆ ಮಾಡ್ಲಿಕ್ಕೆ ಕೂಡ ಮುಂದಾಗಿದ್ರು. ಅವರನ್ನ ಕರೆದು ಸಮಾಧಾನ ಪಡಿಸುವಂತ ಪ್ರಯತ್ನ ಮತ್ತೆ ಅವರ ಬೇಡಿಕೆಗಳನ್ನ ಈಡೇರಿಸುವಂತ ಪ್ರಯತ್ನ ಮಾಡ್ತೇವೆ ಅನ್ನುವಂತ ಸಿಎಂ ಸಿದ್ದರಾಮಯ್ಯವರು ಕೂಡ ಸಭೆ ಕರೆದಿದ್ರು. ಆ ಸಭೆಯಲ್ಲಿ ಕೆಲವಷ್ಟು ವಿಚಾರಗಳು, ಅವರ ಬೇಡಿಕೆಗಳು ಇಟ್ಟಂತ ಸಂದರ್ಭದಲ್ಲಿ ಏನು ಸಾರಿಗೆ ನೌಕರರು ಇಟ್ಟಿರ್ತಕ್ಕಂತ ಬೇಡಿಕೆ ಏನಿದೆ ಅದಕ್ಕೆ ಸರ್ಕಾರ ಸರಿಯಾಗಿ ಸ್ಪಂದನೆ ಕೊಟ್ಟಿಲ್ಲ ಅನ್ನುವಂತ ಮಾಹಿತಿ ಇದೆ. ನೀವ್ ಹೇಳಿದಂತೆ ಒಂದು ಕಡೆ ಕಳೆದ ಏನು ಸಭೆ ಆದ ಬಳಿಕ ಒಂದಿಷ್ಟು ಈಗಾಗಲೇ ಹೈಕೋರ್ಟ್ ನ ಆದೇಶ ಇದೆ, ನಾಳೆ ಒಂದಿನ ಅದನ್ನ ಏನು ಒಂದು ಬಂದ್ ಅಂತಕ್ಕಂಥದ್ದು ಮುಂದಕ್ಕೆ ಹಾಕಿ ಅನ್ನುವಂಥದ್ದು ಕೂಡ ನ್ಯಾಯಾಲಯದ ಆದೇಶ ಇದೆ. ಹಾಗಾಗಿ ನಾಳೆ ಒಂದು ದಿನ ಯಾವುದೇ ರೀತಿ ಬಂದ್ ಇಲ್ಲ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇತ್ತು. ಆದ್ರೆ ಇದೀಗ ಏನು ಈಗಾಗಲೇ ಏನು ಸಾರಿಗೆ ನೌಕರರ ಕ್ರಿಯಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಅನಂತರಾವ್ ಸುಬ್ರಾವ್ ಅವರು ಏನಿದ್ದಾರೆ, ಅವರು ಈಗ ಮಾತನಾಡಿರ್ತಕ್ಕಂಥದ್ದು, ಸರ್ಕಾರ ನಾವು ಹೇಳಿರ್ತಕ್ಕಂಥ ಬೇಡಿಕೆಗಳಿಗೆ ಸರಿಯಾಗಿ ಸ್ಪಂದನೆ ಕೊಟ್ಟಿಲ್ಲ. ಏನು 38 ತಿಂಗಳಿಂದ ನಮಗೆ ಪರಿಷ್ಕೃತ ವೇತನ ಏನ್ ಬರ್ಬೇಕಾಗಿತ್ತು ಅದನ್ನು ಕೂಡ ಸರ್ಕಾರ ಕೊಡ್ಲಿಕ್ಕೆ ಕೂಡ ಒಪ್ತಾ ಇಲ್ಲ. ಕೇವಲ 14 ತಿಂಗಳು ಮಾತ್ರ ನಾವು ಕೊಡ್ತೇವೆ ಅನ್ನುವಂತ ಮಾತನ್ನ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇನ್ನೊಂದು ಕಡೆ ನಾವು ವೇತನವನ್ನ ಪರಿಷ್ಕರಣೆ ಮಾಡುವಂತದ್ದು ಅದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯವರು ಬಾಯೇ ಬಿಡ್ತಿಲ್ಲ. ಒಂದ್ ಕಡೆ ನಮ್ಗೆ ಸರಿಯಾಗಿ ಸ್ಪಂದನೆ ಕೊಡ್ತಾ ಇಲ್ಲ ಅನ್ನುವಂಥದ್ದು. 2020ರಲ್ಲಿ ಅದು ನೋಟಿಫಿಕೇಶನ್ ಆಗಿತ್ತು, ಅವಾಗ ವರದಿ ಕೂಡ ಬಂದಿತ್ತು. ಆ ಒಂದು ವರದಿಯ ಅನ್ವಯ ನಮಗೆ ಎಲ್ಲ ಒಂದು ಪರಿಷ್ಕೃತ ದರದ ವೇತನ ಬರಬೇಕು, ಮತ್ತೆ ಮಾಜಿ ನೌಕರರಿಗೆ ಅವ್ರಿಗೂ ಕೂಡ ಒಂದು TA DA ಅದು ಕೂಡ ಬರಬೇಕು. ಅದನ್ನು ಕೂಡ ಯಾವುದೇ ಸರ್ಕಾರ ಕೂಡ ಕೊಡ್ತಾ ಇಲ್ಲ. ಹಾಗಾಗಿ 2020 ಅಂತ ಹೇಳ್ತಾ ಇಲ್ಲ, ಅವ್ರಿಗೆ 2023 ಅಂತ ಹೇಳ್ತಾ ಇದ್ರೆ. ಅಂದ್ರೆ 2023ರಲ್ಲಿ ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು, ಆದ್ರೆ 2020ರಿಂದಲೇ ನಮಗೆ ಬರಬೇಕಾಗಿರ್ತಕ್ಕಂಥದ್ದು ವೇತನ ಪರಿಷ್ಕರಣೆಯ ಒಂದು ದರ ಅನ್ನುವಂಥದ್ದು. ಆದ್ರೆ ಸರ್ಕಾರ 38 ತಿಂಗಳದ್ದು ಇರ್ತಕ್ಕಂಥದ್ದು ಕೇವಲ 14 ತಿಂಗಳು ಕೊಡ್ತೇವೆ, ಅದರಲ್ಲೂ ಕೂಡ ಅದನ್ನ ಹಂತವಾಗಿ ನಾವು ಸೆಟಲ್ಮೆಂಟ್ ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಮಾಡಿಲ್ಲ. ಈ ಒಂದು ನಿಟ್ಟಿನಲ್ಲಿ ನಾವು ನಾಳೆಯಿಂದಲೇ ಪ್ರತಿಭಟನೆ ಮಾಡ್ತೇವೆ ಅನ್ನುವಂತ ಮಾತನ್ನ ಅನಂತ ಸುಬ್ರಾವ್ ಅವರು ಈಗ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅದರಂತೆ ಸಾರಿಗೆ ನೌಕರರ ಮುಖಂಡರಾಗಿರ್ತಕ್ಕ ಮಂಜುನಾಥ್ ಅವರು ಕೂಡ ಅದೇ ಮಾತನ್ನ ಹೇಳಿರ್ತಕ್ಕಂಥದ್ದು. ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಒಪ್ತಾ ಇಲ್ಲ, ಹಾಗಾಗಿ ನಾವು ಸರ್ಕಾರ ಕ್ರಮ ಕೈಗೊಳ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಅವ್ರು ಯಾವುದೇ ಕ್ರಮ ಕೈಗೊಂಡ್ರು ಸಹಿತ ಸರ್ಕಾರ ಇದೇನು ಸಾರಿಗೆ ನೌಕರರು ನಾವು ಯಾವುದಕ್ಕೂ ಕೂಡ ಜಗ್ಗೋದಿಲ್ಲ, ಬಗ್ಗೋದಿಲ್ಲ. ಈ ಹಿಂದೆ ಕೂಡ ನಾವು ಪ್ರತಿಭಟನೆ ಮಾಡಿದ್ದೇವೆ. ಅದರಂತೆ ನಾವು ನಾಳೆಯಿಂದಲೇ ನಾವು ಮುಷ್ಕರವನ್ನ ಮಾಡ್ತೇವೆ, ಎಲ್ರಿಗೂ ಕೂಡ ನಾವು ಕರೆ ಕೊಡ್ತಾ ಇದ್ದೇವೆ ಅನ್ನುವಂತ ಮಾತನ್ನು ಕೂಡ ಈಗ ಹೇಳಿರ್ತಕ್ಕಂಥದ್ದು. ವಿಜಯ್ ಭಾಸ್ಕರ್, ಒಟ್ನಲ್ಲಿ ಹೈಕೋರ್ಟ್ ಆದೇಶ ಇದ್ರೂ ಸರ್ಕಾರದಿಂದ ಎಸ್ಮಾ ಜಾರಿ ಇದ್ರೂ ನಾಳೆ ಬಸ್ಗಳಂತೂ ರೋಡಿಗೆ ಬರೋದಿಲ್ಲ ಅನ್ನುವಂಥದ್ದು ಸದ್ಯ ಜನರಿಗೆ ಒಂದು ಕ್ಲಾರಿಟಿ ಸಿಗ್ತಾ ಇದೆ. ಖಂಡಿತ ವಿಜಯ್, ಯಾಕಂತಂದ್ರೆ ಈಗ ಕ್ರಿಯಾ ಸಮಿತಿಯ ಅಧ್ಯಕ್ಷರು ಕೂಡ ಹೇಳಿದ್ದಾರೆ, ಮತ್ತೆ ಅಲ್ಲಿ ಆ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಮುಖಂಡರು, ಸಾರಿಗೆ ನೌಕರರ ಮುಖಂಡರು ಸಹಿತ ಹೇಳಿರ್ತಕ್ಕಂಥದ್ದು ನಾಳೆಯಿಂದಲೇ ನಾವು ಬಸ್ ಮುಷ್ಕರವನ್ನು ಮಾಡ್ತೇವೆ, ನಾವು ನೌಕರಿ ಇಳಿಯಲ್ಲ, ನಾವು ಒಂದು ಬಸ್ಗಳ ಹತ್ತಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಯಾವುದೇ ರೀತಿ ಸರ್ಕಾರ ನಮ್ಮ ಮೇಲೆ ಕ್ರಮ ಕೈಗೊಂಡ್ರು ಸಹಿತ ನಾವು ಯಾವುದಕ್ಕೂ ಕೂಡ ಜಗ್ಗೋದಿಲ್ಲ. ಆಗ ನಾವು ನಿಟ್ಟಿನಲ್ಲಿ ನಮ್ಮ ಸರ್ಕಾರ ನಾವು ಹೇಳಿರ್ತಕ್ಕಂಥ ಬೇಡಿಕೆಗಳಿಗೆ ಸರಿಯಾಗಿ ಸ್ಪಂದನೆ ಕೊಟ್ಟಿಲ್ಲ, ಮತ್ತೆ ಸಿಎಂ ಅವರು ಕೂಡ ನಮಗೆ ಭರವಸೆ ಕೊಡುವಂತ ಪ್ರಯತ್ನ ಕೂಡ ಮಾಡಿಲ್ಲ. ಹಾಗಾಗಿ ನಮ್ಮ ಎಲ್ಲಾ ಬೇಡಿಕೆಗಳಿಗೆಲ್ಲ ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಗಳಿಗೂ ಕೂಡ ಅವರು ಸರಿಯಾಗಿ ಸ್ಪಂದನೆ ಕೊಟ್ಟಿಲ್ಲ. ಆದ್ದರಿಂದ ಸರ್ಕಾರ ನಾಳೆಯೂ ಕೂಡ ನಮ್ಮ ಸಭೆ ಕರೆದ್ರು ಸಹಿತ ನಮ್ದು ಸ್ಪಷ್ಟವಾಗಿರ್ತಕ್ಕಂಥದ್ದಿದೆ, ನಮ್ಮ ಬೇಡಿಕೆಗಳನ್ನ ಈಡೇರಿಸಿದ್ರೆ ಮಾತ್ರ ನಾವು ಬಂಧನ ವಾಪಸ್ ತೆಗೆದುಕೊಳ್ತೇವೆ ಅನ್ನುವಂಥದ್ದು ನಮ್ಗೆ ಸ್ಪಷ್ಟವಾಗಿದೆ. ಹಾಗಾಗಿ ನಾಳೆಯಿಂದಲೇ ನಾವು ಮುಷ್ಕರವನ್ನ ಮಾಡ್ತೇವೆ ಅನ್ನೋದು ಬಹು ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈಗ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗ ರೆಡ್ಡಿ ಅವರು ಹೇಳಿದ್ದಾರೆ, ನಾಳೆ ಒಂದಿನ ಅವ್ರು ಮಾಡೋದಿಲ್ಲ ಅನ್ನುವಂತ ಒಂದ್ ಮಾತನ್ನ ಹೇಳಿದ್ದಾರೆ. ಇನ್ನೊಂದು ಕಡೆ ಅವ್ರು ಏನಾದ್ರೂ ಮಾಡಿದ್ರು ಸಹಿತ ನಾವು ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ತೇವೆ, ಅಂದ್ರೆ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಸಮಸ್ಯೆ ಆಗ್ಲಾರ್ದಂತೆ ನಾವು ನೋಡ್ಕೊಳ್ತೇವೆ, ಪರ್ಯಾಯ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ತೇವೆ, ಸಾರ್ವಜನಿಕರು ಭಯ ಪಡುವಂತಿಲ್ಲ ಅನ್ನುವಂತ ಮಾತನ್ನ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗ ರೆಡ್ಡಿ ಅವರು ಹೇಳಿದ್ದಾರೆ. ಆದ್ರೆ ಇತ್ತ ಸಾರಿಗೆ ನೌಕರು ಎಲ್ಲರಿಗೂ ಸಹಿತ ನಾವು ಬರೋದಿಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಆದ್ರೆ ಎಲ್ಲ ಒಂದ್ ಕಡೆ ಈಗ ಮುಖಂಡರು ಕರೆ ಕೊಟ್ಟಿದ್ದಾರೆ, ಆದ್ರೆ ನಾಳೆ ಎಷ್ಟರ ಮಟ್ಟಿಗೆ ಅವರು ಸಾರಿಗೆ ನೌಕರು ಇದನ್ನ ಅವರ ಮುಖಂಡರ ಮಾತನ್ನ ಆಲಿಸಿ ಅವರು ತಮ್ಮ ಕೆಲಸಕ್ಕೆ ಬರ್ತಾರಾ ಬರಲ್ವಾ, ಬಸ್ ಒಂದು ರಸ್ತೆ ಇಳಿಯಲ್ವಾ ಅನ್ನುವಂಥದ್ದು ನಾವು ನಾಳೆ ಅಷ್ಟೇ ನೋಡ್ಬೇಕಾಗಿದೆ. ವಿಜಯ್ ಭಾಸ್ಕರ್, ಥ್ಯಾಂಕ್ ಯು. ಬಸವರಾಜ್ ಜೂಗಾರ್ ತಮ್ಮೆಲ್ಲ ಮಾಹಿತಿಗಾಗಿ. ಸರ್ಕಾರದಿಂದ ಮುಖ್ಯಮಂತ್ರಿಗಳು ನಮ್ಗೇನು ಹೇಳಿದ್ರು, 2 ವರ್ಷದ ಅರಿಯರ್ಸ್ ಕೊಡ್ತೇವೆ ಅಂತ ಹೇಳಿದ್ರು. 2 ವರ್ಷ ಕೊಡ್ತೀವಿ, 2 ವರ್ಷ ಬಿಟ್ಟು ಕೊಡಬೇಕು ಅಂತ.
14 ತಿಂಗಳು ಕೊಡ್ತೀವಿ ಅಂತಿದ್ದಾರೆ ಅಷ್ಟೇ. ಹಾಂ, ಅದರಿಂದ ಅದಕ್ಕೆ ನಮಗೆ ಸಮಸ್ಯೆ ಇಲ್ಲ. ನಮಗೆ 38 ತಿಂಗಳ ಅರಿಯರ್ಸ್ ಬರಬೇಕು. ಇನ್ನು 1/1/24 ವೇತನ ಹೆಚ್ಚಳದ ಬಗ್ಗೆ ಯಾವುದೇ ಕಮಿಟ್ಮೆಂಟ್ ಅವ್ರದ್ದು ಇಲ್ಲ. ಆದ್ದರಿಂದ ನಮಗೆ ಅದು ಸಮಾಧಾನವಾಗಿಲ್ಲ. ನಾಳೆ ಬೆಳಗ್ಗೆಯಿಂದ ನಮ್ಮ ಸ್ಟ್ರೈಕ್ ನಡೀತದೆ. ಮಾತುಕತೆಗಳು ಒಪ್ಪಂದ ಯಾವುದೂ ಆಗಲಿಲ್ಲ. ನಮಗೂ ಯಾವುದು ಇದೆ 50% ಅರಿಯರ್ಸ್ ಕೊಡ್ತೀವಿ ಅಂತ ಶ್ರೀನಿವಾಸ ಮೂರ್ತಿ ಕಮಿಟಿ ರೆಕಮೆಂಡ್ ಮಾಡಿದೆ. 2 ವರ್ಷದ ಅರಿಯರ್ಸ್ ಕೊಡೋದಕ್ಕೆ ಅದನ್ನು ಸರ್ಕಾರ ಕಷ್ಟ ಆದ್ರೂ ನಾವು ಕೊಡ್ತೀವಿ. 2 ವರ್ಷ 38 ತಿಂಗಳ ಏರಿಯರ್ಸ್ ಅಲ್ಲಿ 14 ತಿಂಗಳು ಕೊಡ್ತೀನಿ ಅಂತ ಹೇಳಿದ್ರು. 24 ತಿಂಗಳು ಕೊಡಕ್ ಆಗಲ್ಲ ಅಂತ ಆಗೋದಿಲ್ಲ. ಮತ್ತೆ ಮುಂದಿನ ವೇತನ ಪರಿಷ್ಕರಣೆ ಬಗ್ಗೆನೂ ಏನೋ ಕಮಿಟ್ಮೆಂಟ್ ಕಮಿಟ್ಮೆಂಟ್ ಅದರಿಂದ ನಾಳೆ ಬೆಳಗ್ಗೆಯಿಂದ ನಮ್ಮ ಮುಷ್ಕರ ಜಾರಿಗೆ ಸರ್ಕಾರದಿಂದ ಮುಖ್ಯಮಂತ್ರಿಗಳು ನಮಗೇನು ಹೇಳಿದ್ರು, 2 ವರ್ಷದ ಅರಿಯರ್ಸ್ ಕೊಡ್ತೇವೆ ಅಂತ ಹೇಳಿದ್ರು. 2 ವರ್ಷದ ಅರಿಯರ್ಸ್ ಬಿಟ್ಟು ಕೊಡಿ ಅಂತ. 2 ವರ್ಷ ಕೊಡ್ತೀವಿ, 2 ವರ್ಷದ ಬಿಟ್ಟು ಕೊಡಬೇಕು ಅಂತ. 14 ತಿಂಗಳು ಕೊಡ್ತೀವಿ ಅಂತಿದ್ದಾರೆ ಅಷ್ಟೇ. ಹಾಂ, ಅದರಿಂದ ಅದಕ್ಕೆ ನಮಗೆ ಸಮಸ್ಯೆ ಇಲ್ಲ. ನಮಗೆ 38 ತಿಂಗಳ ಅರಿಯರ್ಸ್ ಬರಬೇಕು. ಇನ್ನು 1/1/24 ವೇತನ ಹೆಚ್ಚಳದ ಬಗ್ಗೆ ಯಾವುದೇ ಕಮಿಟ್ಮೆಂಟ್ ಅವ್ರದ್ದು ಇಲ್ಲ. ಆದ್ದರಿಂದ ನಮಗೆ ಅದು ಸಮಾಧಾನವಾಗಿಲ್ಲ. ನಾಳೆ ಬೆಳಗ್ಗೆಯಿಂದ ನಮ್ಮ ಸ್ಟ್ರೈಕ್ ನಡೀತದೆ.